ತುಂಬ ದಿನದಿಂದ ದಾಳಿಂಬೆ ಬೆಳಿಬೇಕಂತ ಇತ್ತು 2 ವರ್ಷದಿಂದನೂ. ಬಟ್ ಕಾಲ ಕೂಡ ಬಂದಿರಲಿಲ್ಲ. ಈಗ ಕಾಲ ಕೂಡ ಬಂತು. ದಾಳಿಂಬೆ ಇಕ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಗಿಡ ಎಲ್ಲಿ ತರಬೇಕು, ಗೂಟಿ ತಂದರೆ ಚೆನ್ನಾಗಿರುತ್ತೆ, ನರ್ಸರಿ ತಂದರೆ ಚೆನ್ನಾಗಿರುತ್ತೆ ಅನ್ಬೇಕಾದ್ರೆ ಕೆಲವರು ಅನುಭವಸ್ಥರು ಗೂಟಿನ ನಿಮ್ಮ ಹತ್ರದಲ್ಲಿ ತೋಟದಲ್ಲಿ ಕಣ್ಣಾರೆ ಕಂಡು ಗೂಟಿ ಕಟ್ಟಿಸ್ಬಿಟ್ಟು ಇಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ನಮ್ಮ ಊರಲ್ಲೇ ಒಂದು ಒಳ್ಳೆ ತೋಟ ಇತ್ತು, ಗೂಟಿ ಕಟ್ತಾಯಿದ್ರು. ಅದರಲ್ಲಿ ಕಟ್ ಮಾಡಿಸ್ಕೊಂಬಂದು ಈ ಥರ ಬೇರು ಬಂದಮೇಲೆ ಕಟ್ ಮಾಡಿಕೊಡ್ತಾರೆ. ಅದನ್ನು ಕಟ್ ಮಾಡ್ಕೊಂಬಂದು ಮನೇಲಿ ಈ ಥರ ಅಡಿಯಲ್ಲಿ ಗೋಣಿಚೀಲ ಮತ್ತು ಮೇಲೆ ಅದ್ರ ಮೇಲೆ ಮತ್ತೆ ಇನ್ನೊಂದು ಗೋಣಿಚೀಲ ಹಾಕ್ಬಿಟ್ಟು ಒಂದು 3 ರಿಂದ 4 ದಿನ, ಅಟ್ಲೀಸ್ಟ್ 3 ದಿನ ಆದ್ರೂ ಈ ಥರ ಬೆಳಗ್ಗೆ ಮತ್ತು ಸಂಜೆ ಈ ಥರ ಎಲ್ಲ ನೀಟಾಗಿ ಗೋಣಿಚೀಲ ಮುಚ್ಚಿಬಿಟ್ಟು ನೀರು ಹಾಕ್ತಾ ಇರ್ಬೇಕು. ಅದ್ರ ಮೇಲೆ ನೀರು ಹಾಕಿದ್ಮೇಲೆ ಅದು ಅವ್ರು ಕಟ್ ಮಾಡಿ ಕೊಡ್ಬೇಕಾದ್ರೆ ಬೇರೆ ಎಷ್ಟು ವೈಟ್ ಇರುತ್ತೋ ಅದಕ್ಕಿಂತ ಒಂಚೂರು ಗ್ರೋತ್ ಜಾಸ್ತಿ ಆಗಿರುತ್ತೆ. ಅದನ್ನು ಎಲ್ಲ ಈ ಥರ 3 ದಿನ ಅದು ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಅಲ್ಲೇ ಬೇರು ಬಂದಿದೆಯಾ ಬಂದಿಲ್ಲ ಅಂತ. ನೋಡಿದ ಮೇಲೆ 3 ದಿನ ಆದಮೇಲೆ ಆ ಥರ ಚೆನ್ನಾಗಿ ಕಂಡ್ಮೇಲೆ ಈ ಥರ ಬೇಗ ಇಕ್ಕಂಗಿದ್ರೆ 1 kg ಕವರಲ್ಲೇ ಸಾಕಾಗುತ್ತೆ. ಇಲ್ಲ ಲೇಟ್ ಆಗುತ್ತೆ, ಒಂದು 3-4 ತಿಂಗಳಂದರೆ 2 kg ಅಲ್ಲೇ ಹಾಕ್ಬೋದು ನೀವು. ನಮ್ಮದು ಬೇಗ 2 ತಿಂಗಳೊಳಗಡೆ ಇಡಬೇಕಂತ 1 kg ಕವರಲ್ಲಿ ಈ ಥರ ಮಾಡಿ ಎಮಿಕ್ ಆ್ಯಸಿಡ್ಡು ಅದೆಲ್ಲ ಹಾಕಿ ಈ ಥರ ಗೂಟಿ ಮಾಡಿ ಪ್ಯಾಕೆಟ್ ಮಾಡಿ